ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಂದು ನಾವು JSY ಅಂದರೆ ಜನನಿ ಸುರಕ್ಷಾ ಯೋಜನೆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ. ಗರ್ಭಿಣಿ ಮಹಿಳೆಯರ ಸುರಕ್ಷಿತ ಹೆರಿಗೆಗಾಗಿ ಭಾರತ ಸರ್ಕಾರ ಆರಂಭಿಸಿರುವ ಈ ಯೋಜನೆಯಡಿ ಆರ್ಥಿಕ ಸಹಾಯ ನೀಡಲಾಗುತ್ತೆ. ಯಾರಿಗೆ ಎಷ್ಟು ಹಣ ಸಿಗುತ್ತೆ, ಹೇಗೆ ಸಿಗುತ್ತೆ, ಈ ಎಲ್ಲ ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ. JSY ಅಂದ್ರೇನು? JSY ಅಂದರೆ ಜನನಿ ಸುರಕ್ಷಾ ಯೋಜನೆ. ಇದನ್ನು 2005ರಲ್ಲಿ ಭಾರತ ಸರ್ಕಾರ ಆರಂಭಿಸಿತು. ಈ ಯೋಜನೆಯ ಮುಖ್ಯ ಉದ್ದೇಶ ಏನಂದರೆ ತಾಯಿ ಮತ್ತು ಮಗುವಿನ ಆರೋಗ್ಯ ರಕ್ಷಣೆ, ಆಸ್ಪತ್ರೆಯಲ್ಲಿ ಸುರಕ್ಷಿತ ಹೆರಿಗೆಗೆ ಉತ್ತೇಜನ, ತಾಯಿ ಮತ್ತು ಶಿಶು ಮರಣ ಪ್ರಮಾಣ ಕಡಿಮೆ ಮಾಡೋದು. ಯೋಜನೆಯ ಪ್ರಯೋಜನಗಳೇನೇನು? ಹಾಗಾದರೆ ಈ ಜನನಿ ಸುರಕ್ಷಾ ಯೋಜನೆಯ ಪ್ರಯೋಜನಗಳೇನೇನು ಅಂದರೆ ಆಸ್ಪತ್ರೆಯಲ್ಲಿ ಸುರಕ್ಷಿತ ಹೆರಿಗೆ. ಆಸ್ಪತ್ರೆಯಲ್ಲಿ ಸುರಕ್ಷಿತ ಹೆರಿಗೆ, ಸರ್ಕಾರದಿಂದ ಆರ್ಥಿಕ ನೆರವು. ಸರ್ಕಾರದಿಂದ ಆರ್ಥಿಕ ನೆರವು, ಉಚಿತ ಆರೋಗ್ಯ ಸೇವೆಗಳು. ಉಚಿತ ಆರೋಗ್ಯ ಸೇವೆಗಳು, ತಾಯಿ ಮತ್ತು ಮಗುವಿನ ಆರೋಗ್ಯ ತಪಾಸಣೆ, ANM, ಆಶಾ ಮತ್ತು ಆರೋಗ್ಯ ಸಿಬ್ಬಂದಿಗಳ ಸಹಾಯ. ANM, ಆಶಾ ವರ್ಕರ್ ಮತ್ತು ಆರೋಗ್ಯ ಸಿಬ್ಬಂದಿಗಳ ಈ ಸೇವೆಯನ್ನು ಸದುಪಯೋಗಪಡಿಸ್ಕೊಳ್ಳೋಕ್ಕೆ ಸಹಾಯ ಮಾಡ್ತಾರೆ ನಿಮಗೆ. ಆಮೇಲೆ ಯಾರು ಅರ್ಹರು? ಈ ಜನನಿ ಸುರಕ್ಷಾ ಯೋಜನೆನ ಯಾರ್ಯಾರು ಪಡ್ಕೋಬೋದು ಅಂತಂದರೆ ಈ ಯೋಜನೆಯ ಲಾಭ ಪಡೆಯಲು ಗರ್ಭಿಣಿ ಮಹಿಳೆಯಾಗಿರಬೇಕು. JSY ಪ್ರೆಗ್ನೆನ್ಸಿ ವುಮೆನ್ ಅಂಡರ್ ಬರೋದ್ರಿಂದ ಅವರು ಗರ್ಭಿಣಿ ಮಹಿಳೆಯಾಗಿರಬೇಕು. ಸರ್ಕಾರಿ ಅಥವಾ ಮಾನ್ಯತೆ ಪಡೆದ ಆಸ್ಪತ್ರೆಯಲ್ಲಿ ಹೆರಿಗೆ ಆಗಿರಬೇಕು. BPL ಕುಟುಂಬ ಅಥವಾ ಸರ್ಕಾರದ ನಿಯಮಗಳ ಪ್ರಕಾರ ಅರ್ಹರಾಗಿರಬೇಕು. ಆರೋಗ್ಯ ಇಲಾಖೆಯಲ್ಲಿ ನೋಂದಣಿ ಮಾಡಿಸಿರಬೇಕು. ಓಕೆನಾ? ಎಷ್ಟು ಹಣ ಸಿಗುತ್ತೆ ನೋಡ್ತಾ ಹೋಗೋಣ. ಹಣದ ಮೊತ್ತ ರಾಜ್ಯ ಮತ್ತು ಪ್ರದೇಶದ ಆಧಾರದ ಮೇಲೆ ಬದಲಾಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದ ಫಲಾನುಭವಿಗಳಿಗೆ ಹೆಚ್ಚಿನ ಸಹಾಯಧನ ಇರುತ್ತೆ. ನಗರ ಪ್ರದೇಶದ ಫಲಾನುಭವಿಗಳಿಗೆ ನಿಗದಿತ ಸಹಾಯಧನ ಇರುತ್ತೆ. ನೋಡ್ತಾ ಹೋಗೋಣ. ಹೈ ಪರ್ಫಾರ್ಮಿಂಗ್ ಸ್ಟೇಟ್ ಎಕ್ಸಾಂಪಲ್ ಕರ್ನಾಟಕ. ಕರ್ನಾಟಕದಲ್ಲಿ ರೂರಲ್ ಏರಿಯಾಗಳಿಗೆ ರೂಸ್ 700, ಅರ್ಬನ್ ಏರಿಯಾಗಳಿಗೆ ರೂಸ್ 600. ಲೋ ಪರ್ಫಾರ್ಮಿಂಗ್ ಸ್ಟೇಟ್ ಎಕ್ಸಾಂಪಲ್ UP, ಬಿಹಾರ, ಒಡಿಶಾ. ಈ ಕಡೆ ರೂರಲ್ ಏರಿಯಾಗಳಿಗೆ 1400 ಇರುತ್ತೆ. ಅರ್ಬನ್ ಏರಿಯಾಗಳಿಗೆ 1000 ರೂಪಾಯಿ ಸಹಾಯ ಇರುತ್ತೆ. ಹಾಗಾದರೆ ಈ ಜನನಿ ಸುರಕ್ಷಾ ಯೋಜನೆನ ಪಡ್ಕೊಬೇಕು ಅಂತಂದರೆ ಅಗತ್ಯ ದಾಖಲೆಗಳೇನೇನು ಬೇಕು? ಆಧಾರ್ ಕಾರ್ಡ್, ಬ್ಯಾಂಕ್ ಅಕೌಂಟ್ ಪಾಸ್ಬುಕ್, ತಾಯಿ ಕಾರ್ಡ್, ಪ್ರೆಗ್ನೆನ್ಸಿ ರಿಜಿಸ್ಟ್ರೇಷನ್ ಡೀಟೇಲ್, ಮೊಬೈಲ್ ನಂಬರ್ ಬೇಕಾಗಿರುತ್ತೆ. ಅರ್ಜಿ ಸಲ್ಲಿಸುವ ವಿಧಾನ. ಅರ್ಜಿ ಹೇಗೆ ಸಲ್ಲಿಸ್ಬೋದು ಅಂತಂದರೆ ಹತ್ತಿರದ ಸರ್ಕಾರಿ ಆಸ್ಪತ್ರೆ ಅಥವಾ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಬೇಕಾಗತ್ತೆ. ಗರ್ಭಧಾರಣೆಯ ನೋಂದಣಿ ಸಲ್ಲಿಸಬೇಕಾಗತ್ತೆ. ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಿಸ್ಬೇಕಾಗತ್ತೆ. ಅರ್ಹತೆ ಪರಿಶೀಲನೆಯ ನಂತರ ಹಣ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ. ಆಯಿತಾ ವೀಕ್ಷಕರೇ, ಜನನಿ ಸುರಕ್ಷಾ ಯೋಜನೆ ಬಗ್ಗೆ ನಿಮಗೊಂದು ಚುಟುಕು ಮಾಹಿತಿ ಸಿಕ್ತು ಅಂತ ನಾನು ಅನ್ಕೋತೀನಿ. ಇದರಿಂದ ಒಂದು ಸೇಫ್ ಡಿಲವರಿ, ಒಂದು ತಾಯಿ ಸುರಕ್ಷತೆ ಹಾಗೂ ಉಚಿತವಾದ ಫೆಸಿಲಿಟಿಗಳು ಸಿಗೋದ್ರಿಂದ ಧೈರ್ಯವಾಗಿ ನೀವು ಗೌರ್ಮೆಂಟ್ ಹಾಸ್ಪಿಟಲಿಗೆ ಬಂದು ಎಲ್ಲ ಟ್ರೀಟ್ಮೆಂಟ್ನ ಉಚಿತವಾಗಿ ಪಡ್ಕೋಬೋದು. ಓನ್ಲಿ ತಾಯಿಗೆ ಮಾತ್ರ ಅಲ್ಲ, ಮಗುವಿಗೂ ಸಹ ಉಚಿತವಾದ ಟ್ರೀಟ್ಮೆಂಟ್ ಇದರಿಂದ ಸಿಗ್ತಾ ಹೋಗುತ್ತೆ. ಓಕೆನಾ? ಹಾಗಾದರೆ ನೀವೇನು ಮಾಡಬೇಕು? JSY ಬಗ್ಗೆ ಗರ್ಭಿಣಿ ಮಹಿಳೆಯರಿಗೆ, ನಿಮ್ಮ ಸುತ್ತಮುತ್ತ ಇರೋರಿಗೆ ಈ ಉಪಯುಕ್ತ ಮಾಹಿತಿನ ಹೇಳಬೇಕಾಗತ್ತೆ. ಹಾಗಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮ್ಮ ಕುಟುಂಬದಲ್ಲಿ ಗರ್ಭಿಣಿ ಮಹಿಳೆಯರು ಯಾರು ಇದ್ದರೆ ಯೋಜನೆಯ ಪ್ರಯೋಜನನ ಪಡ್ಕೊಬಹುದು. ಓಕೆನಾ? ಪ್ರೆಗ್ನೆಂಟ್ ಆದಾಗಿಂದ ಡೆಲಿವರಿ ಆಗೋವರೆಗೂ ಬರೋ ಎಲ್ಲ ವೆಚ್ಚಗಳು ಹಾಸ್ಪಿಟ್ಲಲ್ಲಿ ಕವರ್ ಆಗುತ್ತೆ. ಓಕೆನಾ? ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಮುಂದೆ ಬರೋ ಗೌರ್ಮೆಂಟ್ ಸ್ಕೀಮ್ಗಳ ಬಗ್ಗೆ, ಅದರ
ಫೆಸಿಲಿಟಿ ಬಗ್ಗೆ ನಾನು ಮಾಹಿತಿನ ಕೊಡ್ತಾ ಹೋಗ್ತೀನಿ. ಎಲ್ರಿಗೂ ಧನ್ಯವಾದಗಳು.